ಏ ಅಂಬುಜಿ, ಅಂಬುಜಿ, ಅಂಬುಜಿ. ಏನದ ಹಂಗ ಬರ್ಕಂತ ಇದೆಯಾ? ಏನು ಪ್ರಾಡಕ್ಟ್ ಕೊಡ್ತೀನಿ ಅಂತಂದ್ರೆ ತಿರ್ಗಾ ವಾಪಸ್ ಬಂದಿದ್ಯಾ? ಯಾಕ? ಎಲ್ಲಿ ಅವನು? ಎಲ್ಲಿ ಅವನು? ಯಾರು? ಇನ್ಯಾರು? ನಿನ್ನ ಪುತ್ರನು? ದೊಡ್ಡ ಮಗನು ಎಲ್ಲಿ? ಅವನ ಬಂದಿಲ್ಲ ಮನೆ ಹತ್ರ ಬಂದಿಲ್ಲ. ಯಾಕ? ಏನಾಯ್ತಾ? ಏನನ್ನ ಹೇಳ್ಬೇಕಾ? ನನ್ನ ಹತ್ರ ಸುಳ್ಳು ಮಾತಾಡಿದ್ವಿ ಅಂದ್ರೆ ಬೀಳ್ತವೆ ನಿಂಗೆ ಕೆಟ್ಟಗಳು. ಅಯ್ಯೋ ನಾನೇನು ಹೇಳಿ? ಬಂದಿಲ್ಲ ಅವನು. ಅಪ್ಪ ಬೇಡಪ್ಪ, ಅಪ್ಪ ಅಪ್ಪ. ಊರಾಗ ನನ್ನ ಮಾನ ಮರ್ಯಾದೆ ತೆಗಿತಾ ಇದೆಯಾ? ತೆಗಿತಾ ಇದೆಯಾ? ನಿನ್ನಂತ ಮಕ್ಕಳಿದ್ರೆಷ್ಟು ಹೋದ್ರೆಷ್ಟು? ಎಲ್ಲ ಹೋಗಿ ಸಾಯೋಗೋ. ನಾನು ಹೇಳ್ದಲ್ಲಪ್ಪ ದೇವಸ್ಥಾನಕ್ಕೆ ಹೋಗಿದ್ನಿ ಅಂತ. ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಯಾರ ಜೊತೆಗೆ ಹೋಗಿದ್ದೆ ಎಲ್ಲ ತಿಳಿಯೋದು ನಂಕ. ಏನ ಕೆಲಸ? ಏನು ಕೆಲಸ ನಿಂಕ? ಬಾಯ್ತಾ? ಅಯ್ಯೋ ಸಮಯ ನಾನು ನೋಡ್ಕೊಂತೀನಿ ಬಿಡು. ಅವನೇನು ತಪ್ಪು ಮಾಡ್ತಿದ್ದಂಗೆ ನಾನು ನೋಡ್ಕೊಂತೀನಿ. ಅವನ ಹೊಡಿಬೇಡ. ಯಾಕೆ ಹೊಡಿಕೂಡ್ದು? ಮಾನ ಮರ್ಯಾದೆ ಇಲ್ಲೇನ ಇವನ್ಕ? ಒಬ್ರಲ್ಲ ಅಂತ ಇಬ್ರು ಹೆಂಡ್ರಿಗಳವ್ರೆ ಮನೆಗೆ. ಏನೇ ಮಾಡ್ತಾ ಇರೋದು ಇವನು? ಓ ಏನು ಮಾಡೋದು? ಚಿಕ್ಕ ಹುಡುಗನಾಗಿಂದ ಅವಳ ಜೊತೆ ಬಿದ್ದುಬಿಟ್ಟವನೆ. ಅವಳು ಬಿಡು ಅಂತಂದ್ರೆ ಬಿಡ್ತಾ ಇಲ್ಲ ಅವನು. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರೋ ಸಮಯ. ವಯಸ್ಸು ಬೇರೆ ಆಗ್ಬಿಟ್ಟದ ನಿಂಕ. ಹಿಂಗೆಲ್ಲ ಟೆನ್ಷನ್ ಮಾಡ್ಕೊಂಡು ಕೂತು ಆಟು ಟಕ್ಕು ಆಗ್ಬಿಡ್ತದೆ. ಫಸ್ಟ್ ಆ ಕೆಲಸ ಆಗೋಗ್ಲಿ. ಇದನ್ನೆಲ್ಲ ಕಣ್ಣಾಗಿ ನೋಡೋದಕ್ಕಿನ್ನ ಸತ್ತೋದ್ರೆ ಎಷ್ಟೋ ಮೇಲೋ. ಬಾಯಕ್ ಬಂದಾಗ ಮಾತಾಡ್ತಾರೆ ಜನ. ನಿನ್ಗೇನು ತಿಳಿಬೇಕು? ನಿನ್ನ ಮನೆಗೆ ಬಿದ್ದಿರ್ತೀಯ, ಆಚೆ ಓಡಾಡೋದು ನಾನು ಹೆಂಗಿರ್ಬೇಕು? ಏನು ಇವ್ನು ಮಾಡ್ತಾ ಇರೋ ಕೆಲಸ? ಎಷ್ಟು ಬುದ್ಧಿ ಹೇಳ್ಬೇಕು ಇವನ್ಕ? ದಾರಿ ಬಿಡು ಅಂಬುಜೆ, ದಾರಿ ಬಿಡ್ತೀ ಇಲ್ಲ? ಸಮಯ ಒಂದೇ ಒಂದ್ಸತಿ ಕ್ಷಮಿಸ್ಬಿಡು ಸಮಯ, ಕ್ಷಮಿಸ್ಬಿಡು. ನಾನೇ ಮಾಡಿದ್ನಿ, ನನ್ನೇ ಕೊಡ್ತಾ ಇದ್ಯಾ? ಒಳ್ಳೆ ಮಾತಾಗಿ ಹೇಳಿದ್ನಿ ತಾನೆ ದಾರಿ ಬಿಡು ಅಂತ. ದಾರಿ ಬಿಟ್ಟೋದು ಸರಿ, ಇಲ್ಲ ಅಂತಂದ್ರೆ ನೋಡೋದು ಚೆನ್ನಾಗಿರಲ್ಲ. ನಾನೇ ಇರಲ್ಲ, ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಕೊಳ್ರಿ. ನಾನೇ ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. ಅಪ್ಪ ತಪ್ಪಾಗೋಯ್ತಪ್ಪ, ಅಪ್ಪ ತಪ್ಪಾಗೋಯ್ತು. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಪ್ಪ. ತಪ್ಪಾಗೋಯ್ತು, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಪ್ಪ. ನೋಡೋ, ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಹೋದ್ರೆ ನೀನೇ ಹೋದೆ ನನ್ನ ಮಗನು. ಮಣ್ಣು ಮಾಡಿ 11 ದಿವಸ ತಿಥಿ ಮಾಡಿ ನೆಮ್ಮದಿಯಾಗಿರ್ತೀನೋ. ನಿಮ್ಮಂಥವ್ರು ಇರೋದಕ್ಕಿಂತ ಸಾಯೋದ್ಮೇಲೆ ಕುರಿಯಾಗಿ 106 ದಿವಸ ಬದುಕೋ ಬದಲು ಹುಲಿಯಾಗಿ 1 ದಿವಸ ಬದುಕಿದ್ರೆ ಸಾಕು. ಸಾರ್ಥಕ ಮನುಷ್ಯನ ಜೀವನ. ನಿಂದು ಒಂದು ಜೀವನ. ನೀನ ನಾಚಿಕೆ ಮಾನ ಮರ್ಯಾದೆ ಆಗಲ್ಲ ನನಗ. ಹಳ್ಳಿನವ್ರು ಬಂದವ್ರೆ ಇಬ್ರು. ಆ ಹಳ್ಳಿನವ್ರು ಹೆಂಗೆ ತಲೆ ಎತ್ಕೊಂಡು ತಿರ್ಗೋದು ನೀನು ಮಾಡೋ ಕೆಲ್ಸಕ್ಕೀಗ? ಉಸಿರು ಬಂದಾಯ್ತಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ನಾನು ಬದುಕಿರ್ಬೇಕೋ ಇಲ್ಲ ಸಾಯ್ಬೇಕೋ ನಿನ್ನಿಂದ? ನಿಂದು ರೋದನೆ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ನೋಡೋ, ನನಗೆ ಕಣ್ಣೆದ್ರಿಗೆ ನೀನು ಇಲ್ಲಿರಂಗಿಲ್ಲ. ಎಲ್ಲಾನ ದೂರ ಹೊರಟೋಗಿ ನಿನ್ನ ಪಾಡಕ್ಕೆ ನೀನು ಬದುಕೋ. ನಿನ್ನ ಹೆಂಡ್ರಿಗೆ ಕರ್ಕೊಂಡೋಗೋ. ನನ್ನ ಮನೆಗೆ ನೀವು ಯಾರೂ ಇರಂಗಿಲ್ಲ, ನನಗೆ ಬೇಕಾಗಿಲ್ಲ. ನಿನ್ನಿಂದ ಸಾಕು ಅವಮಾನ ನಂಕ. ತಪ್ಪಾಗೋಯ್ತಪ್ಪ, ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲಪ್ಪ. ನನಗೆ ಕ್ಷಮಿಸ್ಬಿಡಪ್ಪ. ಸಮಯ ಎಲ್ಲ ನೋಡ್ಕೊಳ್ಳಿ ಬಿಟ್ಬಿಡಪ್ಪ. ಏನು ಮಾಡೋದು? ಅವರು ಚಿಕ್ಕಂದಿಂದ ಜೊತೆಗೆ ಬೆಳೆದ್ಬಿಟ್ರು. ನೀನು ಆವಾಗೇನೇ ಮೊಳಕಾಯಿಗೆ ಚೂಟ್ ಹಾಕಿದ್ರೆ ಇವತ್ತು ಇಷ್ಟು ಏನಿತ್ತು? ಇವಾಗ ಈ ಹಬ್ಬರ ಆಗಿ ಬೆಳೆದ್ಬಿಟ್ಟದೆ. ಮರನ ಮುರಿಯೋಕೆ ಹೋದ್ರೆ ಲೊಟ್ಟಂತದೆ. ಆವಾಗ ಚಿಕ್ಕದ್ರಾಗೆ ಚೂಟ್ ಹಾಕಿದ್ರೆ ಹೆಂಗೋ ಇರೋದು. ಇವಾಗ ನೀನು ಬಾಯಿ ಬರ್ಕೊಂಡ್ರೆ ಏನು ಪ್ರಯೋಜನ? ಮಾನ ಮರ್ಯಾದೆ ಇಲ್ಲೇ ನಂಬುಜಿ, ಮಾನ ಮರ್ಯಾದೆ ಇಲ್ಲ. ಆ ಮಕ್ಕಳು ಇಬ್ಬರೂ ಹೊರಗಡೆ ದುಡಿಯೋಕೋತಾರೆ. ಇಂಥವ್ರು ದೊಡ್ಡಪ್ಪನ ಹಿಂಗೆ ಅಂತಂದ್ರೆ ಆ ಮಕ್ಕಳಿಗೆ ಏನು ಅವ್ರ ಮನ್ಸಿಗೆ ಏನು ಅನ್ಸಲ್ಲ. ಇವನು ಮಾನ ಮರ್ಯಾದೆಗೆ ಇರಬೇಕು ತಾನೆ. ಆ ಹೆಣ್ಮಕ್ಳ ಕತೆ ಏನಾಗಬೇಕು? ಮಾತು ಬಂದರೆ ಅವರು ನಿಮ್ಮ ಅಪ್ಪನ ಹಿಂಗೆ ಅಂತಂದರೆ ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಬೇಡ. ನಿಮ್ಮ ಅಪ್ಪನೇ ಹಿಂಗೆ ನೀವೆಣ್ಣೆಂಗೋ ಅಂತ ಒಂದು ಮಾತಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಲ್ಲ. ಇವನು ಹೆಂಗಿರ್ಬೇಕು? ಇವನು ಹೆಣ್ಮಕ್ಳು ಎತ್ತನ. ನೋಡಂಬುಜಿ, ನಾವು ಹುಟ್ಟಿದ ಮನೆಗೆ ಎಷ್ಟು ಅದ್ಭುತವಾಗಿರ್ತಿರೋ ಹೆಣ್ಮಕ್ಳಿಗೆ ಗಂಡು ಮನೆಗೆ ಅಷ್ಟೇ ಬೆಲೆ ಇರ್ತದೆ. ಫಸ್ಟು ನಾವು ಕರೆಕ್ಟಾಗಿರಬೇಕು, ಆವಾಗ ಆ ಮಕ್ಳಿಗೆ ಆ ಜಾಗದಾಗ ಬೆಲೆ ಸಿಕ್ಕೋದು. ಇವನು ಈ ಪಾಠಗಳು ಬೀಳ್ತಾ ಇದ್ರೆ ಹೆಣ್ಮಕ್ಳ ಕತೆ ಏನಾಗಬೇಕು? ನಿಮ್ಮ ಅಪ್ಪನಿಂಗೆ ನಿಮ್ಮ ಅಮ್ಮನಿಂಗೆ ಅಂತಂದರೆ ಅವ್ರ ಕತೆ ಏನಾಗಬೇಕು? ಅವ್ರು ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಆಗಿದ್ದಾಯ್ತು ಬಿಡಪ್ಪ, ಇನ್ನೇನು ಮಾಡೋಕ್ಕಾಗ್ತದೆ? ತಿರ್ಗಾ ಅದೇ ಮಾತಂತೀಯಾ? ಅವ್ರಿಗೆಲ್ಲ ಯಾರು ಹೇಳ್ತಾರೆ ಬಿಡು. ಬೆಂಗಳೂರು ಗಂಟ ಹೋಗಿ ಯಾರು ಹೇಳ್ತಾರೆ ಹೇಳಿ ಅವ್ರಿಗೆಲ್ಲನೂ? ಯಾರು ಹೇಳ್ತಾರೋ ಬಿಡ್ತಾರೋ ಅದೆಲ್ಲ ಕತೆ ಬೇಕಾಗಿಲ್ಲ. ಈ ನನ್ನ ಮಗನು ನಮ್ಮ ಮನೆಗಿರೋದು ಬೇಕಾಗಿಲ್ಲ. ನಾಳೆನೇ ಎಲ್ಲ ಭಾಗಗಳು ಇಕ್ಕಿಸ್ತೀನಿ. ಇವ್ರ ಭಾಗ ಇವ್ರಕ, ಶಿಕ್ಕೋನ್ಕ ನಮ್ಮ ಭಾಗ ನಮ್ಕ. 3 ಭಾಗ ಇಕ್ಕಿಸ್ತೀನಿ, ಆಯಿತಾ? ಯಾರು ಏನಾದರೂ ಮಾಡ್ಕೊಂಡು ಹಾಳು ಬಿತ್ಕೊಂಡು ಹೋಗ್ಕೊಂಡ್ಲಿ. ಇವನು ಮನೆಗಿರ್ಕೊಡ್ತು, ಇವನು ಎಂತಿಗ್ಳು ಮನೆಗಿರ್ಕೊಡ್ತು. ಇವಾಗ ಹೆಂಗೂ ಇಬ್ಬರವ್ರೆ, ಅವಳನ್ನೂ ಕರ್ಕೊಂಬಂದು ಇಕ್ಕೊಂಡ್ಲಿ. ನಾನು ಹೋಗಲ್ಲ. ನಾನು ಬೇರೆ, ನಾನು ಇರಲ್ಲ, ಇಲ್ಲೇ ಇರ್ತೀನಿ. ಏನಕ್ಕೆ ನೀನು ಇಲ್ಲಿರೋದು? ನನ್ನ ಮಾನ ಮರ್ಯಾದೆ ತೆಗೆಕ ನೀನು ಇಲ್ಲಿರೋದು? ನನ್ನ ಮಾನ ಮರ್ಯಾದೆ ತೆಗೆಕೇನ ಇಲ್ಲಿರೋದು ನೀನು? ಏನೋ ತಿಂತೀಯ ಒಟ್ಟಿಗೆ? ಏನು ತಿಂತೀಯ? ಏನು ಬುದ್ಧಿ ಕಲ್ಸವಳೆ ನಿಮ್ಮ ಅಮ್ಮನು? ತಪ್ಪಾಗೋಯ್ತು ಬಿಡಪ್ಪ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ.
ಒಂದೇ ಒಂದ್ಸತಿ ಕ್ಷಮಿಸ್ಬಿಡಪ್ಪ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ಎಷ್ಟು ಸತಿ ಹೇಳಿರೋದು ನಿಂಗ? ಎಷ್ಟು ಸತಿ ಹೇಳಿರೋದು? ಯಾವಾಗ ನಾ ಕೇಳಲಿ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ. ತಿರ್ಗಾ ಅದೇ ಯಥಾ ಪ್ರಕಾರ ರೆಡ್ಡೆಚ್ಚ ಮೊದ್ಲೆತ್ಕೊ. ಇದ್ದೇ ಕತೆ ನಿಂದು. ಈ ಒಂದ್ಸತಿ ಬಿಟ್ಬಿಡಪ್ಪ, ಇವನ್ ಜವಾಬ್ದಾರಿ ನಾನು ತಗೊಂತೀನಿ. ಇನ್ನೊಂದ್ಸತಿ ಏನಾನ ಹಿಂಗೆಲ್ಲ ಮಾಡೋನಂದ್ರೆ ನಾನೇ ಮನೆಯಿಂದ ಆಚೆಗಾಗ್ತೀನಿ. ಅವ್ರ ಪಾಡು ಅವ್ರೆಲ್ಲನ ಬದುಕಂಡು ಇಲ್ಲೆಲ್ಲ ಹೋಗಿ ಸಾಯನ ಸಾಯಲಿ. ಅವ್ರ ಕತೆ ನಮಗೆ ಬೇಕಾಗಿಲ್ಲ. ಏನಕ್ಕೆ ಬದುಕಿರ್ಬೇಕು ನಾನು? ಇವೆಲ್ಲ ಕಣ್ಣಾಗ ನೋಡೋಕ್ಕೆ ಬದುಕಿರ್ಬೇಕಾ ನಾನು? ಯಾರಿಗೆ ಬೇಕು ಈ ನನ್ನ ಮಗನ ಜೀವನ? ನನಗೆ ಬೇಕಾಗಿಲ್ಲಗ ಒಂದು ಕಾರ್ಯ ಮಾಡಬೇಕಾಗ್ತದೆ. ಆ ಹುಡುಗನಿಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಟ್ರೆ ನಮ್ಗೆ ನಿಮ್ಮ ಸಹವಾಸಗಳೆಲ್ಲ ಸಾಕು. ಯಾರಿಗೇನ ಮಾಡ್ಕೊಂಡು ಹೋಗ್ಲಿ, ತಿರ್ಗಿ ಅವ್ರು ಅನ್ಕೊಳೋದು ಬೇಡ. ನೋಡ್ದಾ ಎಲ್ಲರಿಗೂ ಮದುವೆಗಳು ಮಾಡಿದ್ನು, ಎಲ್ಲಾರನ್ನೂ ನೋಡಿದ್ನು. ನನ್ನ ಮಗನಿಗೆ ಮದುವೆ ಮಾಡಿದ್ರು, ನಮ್ಮ ಮಾವನು ಹೊರಟೋಗ್ಬಿಟ್ನು ಅಂತ ಸಾವಿತ್ರಮ್ಮನು ಅನ್ಕೊಳೋದು ಬೇಡ, ಶಿಕ್ಕೋನು ಅನ್ಕೊಳೋದು ಬೇಡ. ಆ ಹುಡುಗನಿಗೊಂದು ಮದುವೆ ಅಂತ ಮಾಡಿಬಿಟ್ಟು ನನ್ನ ಪಾಡಕ್ಕೆ ನಾನು ಎಲ್ಲನ ಹೊರಟೋಗ್ತೀನಿ. ನಾನು ಈ ಮನೆಗೆ ಇರಲ್ಲ ಅಷ್ಟೇ. ಏನ ಬಂದಿರೋದು ನಿಂಗೆ ಬರಬಾರ್ದು ರೋಗ? ಏನ ಬಂದಿರೋದು? ಯಾಕೋ ಮಾನ ಮರ್ಯಾದೆ ತೆಗಿತಾ ಇದೆ ನಿಮ್ಮ ಅಪ್ಪಂದು? ಇವಾಗ 2 ಆಪ್ರೇಷನ್ಗಳಾಗವೆ, ತಿರುಗಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಚಿಪ್ಪೆತ್ಕೊಂಡು ಹೋಗ್ಬೇಕಾಗ್ತದೆ. ನೋಡ್ಕೊಂಬಿಡು. ಎದ್ದೇಳ ಮೇಲಕ್ಕೆ, ಮಾನ ಮರ್ಯಾದೆ ಇಲ್ಲೇನಾ? ಹಾಂ, ನಾನು ಎತ್ತು ಹೋಗಿಲ್ಲ, ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ನ ಅಷ್ಟೇ ಅಮ್ಮ. ಯಾಕಮ್ಮ ನೀನು ಇಲ್ದಿದ್ದೆಲ್ಲ ಹೇಳ್ತಾ ಇದ್ದೆ ನನ್ನ ಮೇಲೆ? ಎದ್ದೇಳ ಅಂತ ಹೇಳ್ತಾ ಇರೋದು. ಅಲ್ಲ ಅತ್ತೆ, ನಮ್ಮ ಯಜಮಾನ್ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾವನ. ನೀವೇನತ್ತೆ ಹಿಂಗೆ ಮಾಡ್ತಾ ಇದ್ದೀರಿ? ಅಲ್ಲ ಏನೋ ಇಷ್ಟು ದೊಡ್ಡ ಗಂಡಸಾಗಿದ್ದು ಮಾವನು ಹಿಂಗೆ ಹೊಡಿತಾನಲ್ಲ, ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ ಮಾವನ್ಕ? ಹೊಡಿಬೇಕು ಹೊಡಿಬಾರ್ದು ಅಂತ. ಯಾಕೆ ಅಕ್ಕಮ್ಮ ನಿಂತ್ಕೊಳಕ್ ಆತ ಇಲ್ಲ ನಿಂಕ? ಹಾಂ, ಆತ ಇಲ್ಲ ನಿಂತ್ಕೊಳಕ? ತಿಕ್ಕ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕಲ್ಲೇ. ಅಪ್ಪನ ಮಕ್ಕಳ ಮಧ್ಯೆ ನೀನು ಬರಂಗಿಲ್ಲ, ಬರೇ ಕುಡಿದು ನೀನು. ಮಕ್ಳು ಇಷ್ಟ, ತಂದೆ ಇಷ್ಟ, ಅವ್ರ ಮಧ್ಯೆ ಬಂದು ಬಾಯಿ ಹಾಕಕ್ಕೆ ನಿನಗೆ ಏನು ಅಧಿಕಾರ ಅದೇ? ಏನೇ ಅಧಿಕಾರ ಅದೇ? ಅವ್ರು ಸಾಕಿರೋದಕ್ಕೆ ನೀನು ಬಂದಿಲ್ಲ ಅಲ್ಲಾಡ್ತಾ ಇರೋದು. ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ಏನತ್ತೆ ಹಿಂಗೆ ಹೇಳ್ತಾ ಇದೆಯಾ? ನನ್ನ ಗಣ್ಣತ್ತೆ ಅಲ್ಲ ಅಂತ ಹೇಳ್ದೋನೆ ಅವಳ. ಯಾವಳ ಹೇಳ್ದೋಳೆ ಅಲ್ಲ ಅಂತ? 2ನೇ ಗಣ್ಣೆ ಅವನು. 2ನೇ ಗಣ್ಣೆ ಅಲ್ಲ ಅಂತ ನಾನು ಹೇಳಿದ್ನಾ? ನಿಂತ್ಕ ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಹೇಳಿತ್ತು. ಮುಂದಕ್ಕೆ ಮಾತಾಡಬೇಡ ನೀನು. ಏನು ಮಾತಾಡಬೇಡ ಅತ್ತೆ? ನನ್ನ ಗಂಡನ ಹಿಡ್ಕೊಂಡು ಹೊಡಿತಾ ಇದ್ರೆ ನಾನೇ ನೋಡ್ಕೊಂಡು ಸುಮ್ಮನೆ ಇಲ್ಲ? ಲೇ, ದಾರೆ ಹೋಗೋರು ಯಾರು ಹೊಡಿತಾ ಇಲ್ಲ, ಹುಡ್ಸಿರೋ ತಂದೆ ಹೊಡಿತಾ ಇರೋದು. ನೀನು ಸುಮ್ಮನೆ ನಿಂತ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಇರೋ ಪರ್ಕೆ ಪೂಜೆ ಮಾಡ್ತೀನಿ ನಿಂಕ. ನಾನು ಕೇಳ್ತಾ ಇರೋದೇನು, ನೀನು ಮಾತಾಡ್ತಾ ಇರೋದೇನತ್ತೆ? ಮಾವನು ಹಂಗೆ ಹೊಡಿತಾವನಲ್ಲ ದೊಡ್ಡ ಗಂಡಸ್ಕ, ಇದು ಸರಿನಾ ಅಂತ ಕೇಳ್ತಾ ಇರೋದು. ಅವನೇ ಬಾಯಿ ಮುಚ್ಕೊಂಡವನೇ. ಅದನ್ನೆಲ್ಲ ಕೇಳಕ್ಕೆ ನೀನು ಯಾವಳು? ನೀನು ಎತ್ನೋಳು. ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದೀನಿ, ತಿರ್ಗಾ ಮಾತಾಡ್ತೀಯ ನೀನು? ಎದ್ದಳ ಮೇಲ್ಕೆ, ಎದ್ದಳ. ನೀನು ಎದುರು ಬಿತ್ತು ಹೋಗ, ಎದ್ದಳು. ನೀನು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದೆ ಅಂದರೆ ದೇವ್ರನಗೂ ಮನೆಯಿಂದ ಆಚೆಗಾಕ್ತೀನಿ. ನಾನು ಹೇಳ್ತಾ ಇದ್ದೀನಿ ನೋಡ್ಕ, ನಿನ್ನ ಹೆಂಡ್ರಗಳನ್ನ ಕೂಡ ಸರ್ವದಿನ ಅಪ್ಪಿ ತಪ್ಪಿಕ್ಕಂತೀನಿ. ಇವಳು ಸುಪ್ಪನಾತಿ. ಇವಳಂತೂ ಎಡಗಾಲಾಗೆ ಒದ್ಯೋದು. ಇದೇ ಲಾಸ್ಟು. ಇನ್ನೊಂದ್ಸತಿ ನಿನ್ನ ಕಡೆಯಿಂದ ಯಾವುದೇ ತಪ್ಪು ಹಾಕ್ಕೊಡ್ದು. ನಾನು ತಗೊಂಡಿದ್ದೀನಿ ನಿನ್ನ ಜವಾಬ್ದಾರಿನ. ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ಅಲ್ಲ, ನಿನ್ಗೇನು ಮಾನ ಮರ್ಯಾದೆ ಇಲ್ಲ? ಇಷ್ಟು ದೊಡ್ಡ ಗಂಡಸಾಗಿದೆಯಾ, 2 ಹಳ್ಳಿನವ್ರು ಬಂದವ್ರೆ, ನಿಮ್ಮ ಅಪ್ಪನ ಕೈಲಿ ಏಟಲ್ಲಿ ತಿಂತ ಇದೆಯಲ್ಲ, ತಿರುಗಿಸಿ ಒಂದು ಕೊಟ್ಟರೆ ಆಗಲ್ಲ ನಿಮ್ಮಪ್ಪನ? ಲೈ ಲೋಕದಿಂದ ಏನು ಮಾತಂತ ಮಾತಾಡ್ತಾ ಇದೆಯಾ? ನಮ್ಮಪ್ಪನ ತಿರುಗಿಸಿ ಹೊಡಿಬೇಕಾ ನಾನು? ಹಾಂ, ಇದೇ ಲಾಸ್ಟು. ಇನ್ನೊಂದ್ಸತಿ ಏನ ನಾನು ನಮ್ಮಪ್ಪನು ನಮ್ಮಮ್ಮನೂ ಜಗಳ ಆಡೋಗ ನೀನು ಬಂದಿದ್ದೀಯ ಅಂತಂದರೆ ಒದ್ದು ಮನೆಯಿಂದ ಆಚೆಗಾಗ್ತೀನಿ. ನಿಂದು ಎಷ್ಟು ಅಷ್ಟು ನೋಡ್ಕೊಂಡು ಬಿತ್ತಿರ್ಬೇಕು. ನಮ್ಮ ಅಪ್ಪನ ಮಧ್ಯೆ ನಮ್ಮ ಮಧ್ಯೆ ಬಂದಿದ್ದೀಯ ಅಂತಂದರೆ ಬೀಳ್ತವೆ ಎಟ್ಗಳು. ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ. ಅಲ್ಲ, ಯಾರ ಮನೆಯಾಗಲಿ ಇಷ್ಟು ದೊಡ್ಡ ಗಂಡಸ್ನ ಅಪ್ಪನ ಹೊಡಿತಾನ? ನಿನ್ಗೇನು ಧೈರ್ಯ ಇಲ್ಲ? ನಿಮ್ಮ ಅಪ್ಪನ ಎದುರು ನಿಂತ್ಕೊಳಕ್ಕಾಗಲ್ಲ ನೀನು? ಲೇ, ನಮ್ಮ ಅಪ್ಪನ ಎದುರು ನಿಂತ್ಕೊಳ್ಳೋ ಧೈರ್ಯ ನನಗಿಲ್ಲ. ಇಲ್ಲ, ಅದೇ ಬೇರೆಯವ್ರ ಮಾತು ಏನಾನ ಹೇಳು, ಹೋಗಿ ಸರಿಯಾಗಿ ಅಂಟಿಸ್ಬಿಟ್ಟು ಬರ್ತೀನಿ. ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ. ನೀನು ಮಾತಾಡೋಂಗಿಲ್ಲ. ನಮ್ಮ ಅಮ್ಮನ ಆವಾಗಿಂದ ಹೇಳ್ತಾನೆ ಅವಳೆ, ನೀನು ಮಾತಾಡಬೇಡ ಅಂತ. ಸುಮ್ಮನೆ ನಿಂದು ಎಷ್ಟು ಅಷ್ಟು ಕೆಲಸ ನೋಡ್ಕೊ. ಇದು ನಂದು ಮನೆ. ನಮ್ಮ ಅಪ್ಪನು ಹೊಡಿತಾನೆ, ಸಾಯಿಸ್ತಾನೆ. ಅದನ್ನು ಕೇಳಕ್ಕ ನೀನು ಯಾರೋ? ನಮ್ಮ ಇಷ್ಟ, ನಾವೇನಾದರೂ ಮಾಡ್ಕೊತೀರಿ. ನೀನು ಇದಕ್ಕೆ ತಲೆ ಹಾಕಂಗಿಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗೋಗು. ಹಂಗಂತೇಳಿ ಬಾಯಿ ಮುಚ್ಕೊಂಡಿರು. ನನಗೆ ನೀನು ವೇದ ಅಂತ ಬೇಕಾಗಿಲ್ಲ. ನಿಮ್ಮ ಅಮ್ಮನು ಮಾತಕ್ಕೆ ಮುಂಚೆ ನಿನ್ನ 2ನೇ ಗಣ್ಣು ಅಂತಾಳೆ. ನಿನಗೇನು ಮಾತಾಡೋಕ್ಕೇನು ಬಾಯಿಲ್ಲ? ಏನಮ್ಮ ಹಂಗೆ ಮಾತಾಡ್ತಾ ಇದೆಯಾ ಅವಳ ಅಂತ ಕೇಳಕ್ಕೆ ನಿನ್ನ ಬಾಯಿಲ್ಲ? ಅದೇ ಬಾಯಿ ಇಲ್ಲ ಅಂತ ನಾನು ಹೇಳಿಲ್ಲ. ನೀನೇ ನಿನ್ನ ಬೆಲೆನ ಕೆಡ್ಸ್ಕೊತಾ ಇದೆಯಾ? ನೀನೇ ನಿನ್ನ ಬೆಲೆ ಕೆಡ್ಸ್ಕೊತಾ ಇರೋದು, ನಾನಲ್ಲ. ಅಮ್ಮ ಊಟ ಇಕ್ಕಮ್ಮ. ಎಂಥ ಜನಗಳಪ್ಪ ಇವರು, ಮಾನ ಮರ್ಯಾದೆ ಇದ್ದಿದ್ದ ಜನಗಳು. ಬೇರೆಯವ್ರ ಮನೆಗೆಲ್ಲ ಅನ್ನ ತಮ್ಮದು ಕಿತ್ಲಾಡಿ ಬೇರೆ ಹೋಗ್ತಾರೆ. ಇವ್ರಿಗೇನು ಬಂದಿರೋದು ಹಿಂಗಾಡ್ತಾರೆ? ಒಳ್ಳೆ ಮುಂದೆ ಜನಗಳಿದ್ದಂಗೆ ಅವ್ರು ಇವರು. ಓ ಸಾಕು ಬಿಡು. ಇದಕ್ಕಿನ ಬೇಳೆ ಕಳ್ಸಾರ ಚೆನ್ನಾಗದ ತಿನ್ನು. ಇಂಟ್ರೆಸ್ಟ್ ಹಾಕ್ಲಾ ತುಪ್ಪದಿಂದ ಇಲ್ಲ? ಅದೇ ಹಂಗಾಗ್ತಾ ಇದೆಯಾ ತುಪ್ಪ? ಸಾಕು ಬಿಡಮ್ಮ, ತಿನ್ನ. ಹೋಗಿ ಒಂದು ಕಟ್ಕೊಂಡಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಬೆಳಗ್ಗೆ ನೋಡಿದ್ರೆ ತಣ್ಣೀರ್ಕ ಸಕ್ಕರೆ ಕಾಫಿ ಪುಡಿ ಹಾಕ್ಕೊಟ್ಟವಳೆ.
ಇವಾಗ ನೋಡಿದ್ರೆ ಈ ಹುಳುಗಳು ತಂದಿಕ್ಕೊಳ್ಳೆ ಹೆಂಗೆ ತಿನ್ನೋದಿದ್ದು ನಾನು ಇವು ತಿನ್ನಕತ್ತದ ನನಗೆ ಬೇಕಾಗಿಲ್ಲ ನಾನು ತಿನ್ನಲ್ಲ ಎತ್ತ ಹೋಗ್ತಾ ಇದೆಯಾ ನೀನು ಹೋಗು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋದ್ರೆ ಅಲ್ಲೇನು ತಿನ್ಬಿಟ್ಟು ಬರಬೇಡ ಹಂಗೆ ಬಾ ಉಪವಾಸ ಹೊಟ್ಟೆನ ಅಂತ ಇರ್ತೀವಿ ಅವಳು ಅರ್ಧಂಬರ್ಧಂ ಬೇಸಾಗ್ತಾಳೆ ಅವಳು ಮಕ್ ಮುಚ್ಚೋಗ ಅವಳು ಬಾಯಕ್ ಮಣ್ಣಾಕ ತಿನ್ಬೇಡ ಊಟ ಹಂಗೆ ವಾಪಸ್ ಬಾ ಮನೆಗೆ ಮಾಡಿರ್ತಾಳೆ ಅವಳಕಿನ್ನ ಅದಕ್ಕಿನ್ನ ಕೆಲಸ ಏನು ಓದ್ತಾ ಇದೆಯೇನೆ ಸರಿ ಹೋಗು ಹುಷಾರು ಎಲ್ಲಿರೋದು ಅಂಗಡಿ ಸರಿ ಹೋಗು ಮಧ್ಯಾಹ್ನ ಅಲ್ಲೇನೋ ಊಟ ಕೊಟ್ರೆ ತಿನ್ನುವ ಅವಳು ಸ್ನೇಹ ಈ ಮುದುಕಿದೊಂದು ಕಾಟ ಆಯ್ತಲ್ಲಮ್ಮ ನಂಗ ಅಲ್ಲೇ ಈ ಮ್ಯಾಗಿ ಎರೆಹುಳುಗಳನ್ನ ಯಾರೇ ತಿಂತಾರೆ ನಾನು ತಿನ್ನಲ್ಲ ನನಗ ಮುಚ್ಚಿಟವಾಗಿ ಇಟ್ಟು ಸಾರು ಅನ್ನ ಮಾಡಿಕೊ ತಿನ್ನು ಈ ಒಂದು ಹೊತ್ತು ಏನು ಪರವಾಗಿಲ್ಲ ಹೊಟ್ಟೆ ಮಾಸೋಗಲ್ಲ ಬೇಕಾಗಿಲ್ಲೇ ಎತ್ಕೊಂಡೋಗು ಒಳಕ್ಕ ಬಿರಿನ ಇಟ್ಟು ಸಾರು ಅನ್ನ ಮಾಡು ನಾನು ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಇಕ್ಕಿ ಹುಡಿ ಹತ್ರ ಹೆಂಗೆ ಗೊತ್ತಾ ಒಂದು ಕಾಫಿ ನೀರು ಮಾಡಕ್ ಬರಲ್ಲ ಎಂತದ್ದಿಲ್ಲ ಇವೇನೋ ಯಾರೋ ಹುಡುಗ ತಂದಿಕೊಳ್ತಾ ಅಟ್ಟೆ ತುಂಬ ಲೇ ಇವಳೇ ಸುಬ್ಬಿ ಇದಾರಿ ಅಮ್ಮ ಅಕ್ಕ ಹೆಂಗಿದೆಯೇ ಇವ್ರ ಅಕ್ಕನ ಹುಡುಗಿ ಚೆನ್ನಾಗದೆ ಅವ್ನು ಕೂದ್ನಮ್ಮ ಸಂಜೆನು ಬಾದೋಡಮ್ಮ ಮದ್ಬೇಕ ಅಂತ ಹಿಂಗೆ ಬರೋಕ್ಕಾಗಿಲ್ಲ ಏನಮ್ಮ ನಿನ್ನ ಹೆಸರು ಸ್ನೇಹ ನನ್ನ ತಂಗಿನೇ ನಿಮ್ಮತ್ತೆ ನಾವಿಬ್ರು ಅಕ್ಕ ತಂಗಿರು ಹೌದಾ ಮದ್ವೆಗ್ ಬರಕ್ಕಾಗಿಲ್ಲೇನೆ ಇಲ್ಲ ಕೆಲ್ಸ ಇತ್ತು ಬರಕ್ಕಾಗಿಲ್ಲ ಇವಾಗ ಏನ್ ಬಂದಿರೋದು ಅಯ್ಯೋ ಪಕ್ಕದೂರಾಗ ಅಷ್ಟು ಕೆಲ್ಸ ಇತ್ತು ಅದಕ್ಕೆ ಬಂದಿದ್ನಿ ಆಗೋಯ್ತೆ ಮದ್ವೆ ಆಗೋಯ್ತು ಈಗ ಬಂದವಳು ನೋಡು ಒಂದು ಕಾಫಿ ನೀರ್ ಮಾಡಕ್ ಬರಲ್ಲ ಒಂದು ಅಡಿಗೆ ಮಾಡಕ್ ಬರಲ್ಲ ಓದೋರ್ ಬಂದವ್ರ ಹತ್ರ ಎಲ್ಲ ಮಾನ ಮರ್ಯಾದೆ ತೆಗಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕು ಏನಕ್ಕ ಬಂದಿದ್ದು ಅಯ್ಯೋ ಪಕ್ಕದೂರ್ಕ ಬಂದಿದ್ದೆ ಪಕ್ಕದೂರ್ಕ ಸುಮ್ಮನೆ ಬಂದಿಲ್ಲೇ ಪಕ್ಕದೂರಾಗ ಅದ್ಯಾರೋ ಮನೆಗೆ ಬಂದಿದ್ರು ಮದುವೆ ಮಾಡ್ಕೊಂಬಂದವ್ರಂತೆ ಸೊಸೆನ ಆಯ್ತಂತೆ 1 ತಿಂಗಳು 2 ತಿಂಗಳು ಅವಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮನೆಗೆ ಕೆಲಸನೂ ಮಾಡಲ್ಲ ಎಲ್ಲರ ಮೇಲೂ ಜಗಳಕೋತಾಳಂತೆ ಅಡಿಗೆನ ಇನ್ನ ಮಾಡಿಲ್ಲ ಅಯ್ಯೋ ಕಿವಿಡಿಯೇ ಇದೆ ಅಷ್ಟೊತ್ತು ಅದಕ್ಕೆ ಅವ್ರು ಬಂದಿದ್ರು ಮನೆಯವರು ನಾವು ಮದುವೆ ಮಾಡ್ಕೊಂಬಂದಿದ್ರಿ ನಮ್ಮ ಮನೆ ಸೊಸೆ ಹೇಳಿದ ಮಾತು ಕೇಳಲ್ಲ ಅವ್ರ ಅಮ್ಮನ ಕುಮ್ಮಕ್ಕು ಅವ್ರ ಅಮ್ಮನು ನಿನ್ನ ಪಾಡಕ್ಕೆ ನೀನಿರುವ ಮನೆ ಕೆಲಸ ಮಾಡಬೇಡ ಯಾರು ಏನು ಹೇಳಿದ್ರು ಹೇಳಿದ ಮಾತು ಕೇಳಬೇಡ ಅದು ಬೇಕು ಇದು ಬೇಕು ಅಂತ ಆಟ ಮಾಡು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗ್ಬೇಕು ಅಂತ ಆಟ ಮಾಡು ಅಂತ ಹೇಳ್ಕೊಟ್ಲಂತೆ ಅದಕ್ಕೆ ನೆನ್ನೆ ನಮ್ಮ ಮನೆಗೆ ಬಂದಿದ್ರು ಅವರು ಮಾತಾಡೋರು ಬಿಸಿ ಇಟ್ಟು ಅಯ್ಯೋ ಇವಳು ಪಾಸ್ಕುಳ ಬಂದಿದ್ರಾ ಅದಕ್ಕೆ ಇವತ್ತು ಹೋಗಿ ಅಷ್ಟು ಮಾಟ ಮಂತ್ರ ಮಾಡಿಬಿಟ್ಟು ಬಂದಿದ್ದೀನಿ ಫಸ್ಟು ಅವ್ರ ಸೊಸೆಕ ಒಂದು ಕೈ ಒಂದು ಕಾಲು ಬಾಯಿ ಬಿದ್ದೋಗ್ಬೇಕು ಹಂಗೆ ಮಾಡಿಬಿಟ್ಟು ಬಂದಿದ್ದೀನಿ ಇನ್ನೊಂದು ವಾರ ಇಲ್ಲೇ ಇರ್ತೀನಿ ಇನ್ನೊಂದು ವಾರ ಬಿಟ್ಟು ಆ ಸೊಸೆ ಅವಳಲ್ಲ ಅವ್ರ ಅಮ್ಮನಿಗೆ ಮಾಟ ಮಂತ್ರ ಮಾಡ್ತೀನಿ ಬೊಂಬೆ ಮಾಡಿ ಅವ್ರ ಮನೆ ಮುಂದೆ ಮಣ್ಣಾಗ ಮುಚ್ಚಿಕ್ಬಿಟ್ಟು ಬಂದಿದ್ದೀನಿ ಇಲ್ಲಿ ನನ್ನ ಹತ್ರ ಒಂದು ಬೊಂಬೆ ಇಟ್ಕೊಂಡಿದ್ದೀನಿ ಸೂಜಿಗಳು ಕುಚ್ಚಿ ಅವಳನ್ನ ಇಲ್ಲ ಅನ್ಸ್ಬೇಕು ಇಲ್ಲ ಅಂತಂದರೆ ಒಂದು ಮೂಲೆಗೆ ಬಿದ್ದಿರಬೇಕು ಹಂಗೆ ಮಾಡಬೇಕು ಅವರು ಪಾಪ ಅಳ್ತಾರೆ ಮನೆಯವರೆಲ್ಲ ಏನು ಮನೆಗ ಅವಳು ಮದುವೆ ಮಾಡ್ಕೊಂಬಂದಾಗಿಂದ ಜಗಳ ರಗಳೆ ನೆಮ್ಮದಿನೇ ಇಲ್ಲ ನಮ್ಗೆ ಏನನ ಮಾಡ್ಬಮ್ಮ ಅಂತಂದರು ಅದಕ್ಕೆ ಬಂದೆ ಅಕ್ಕ ಇವಾಗೂ ಮಾಟ ಮಂತ್ರ ಮಾಡ್ತೀಯ ಬಿಟ್ಬಿಟ್ಟಿದೆಯೇ ಮಾಡ್ತೀನಿ ಅದಕ್ಕೆ ಬಂದಿರೋದು ಇನ್ನೊಂದು ವಾರ ಅವ್ರ ಸೊಸೆ ಕತೆ ಮುಗಿಸ್ಬಿಟ್ಟು ಆಮೇಲೆ ಅವ್ರ ಅಮ್ಮನ ಕತೆ ಏನು ಅವ್ರ ಅಮ್ಮನ ಬೆಲೆ ಹಾರಾಡ್ತಾವಳಂತೆ ಏನಕ್ಕೆ ಅಷ್ಟು ಮಾತ್ರ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅವ್ರ ಮನೆಗೆ ಇಟ್ಕೊಬೇಕು ತಾನೆ ಕಂಡವ್ರ ಮನೆಗೆ ಕೊಟ್ಟು ಅವ್ರ ನಮ್ದಿನ ಹಾಳು ಮಾಡೋದಾ ಪಾಪ ಅವ್ರು ಒಳ್ಳೆ ಜನ ನಿನ್ನಂಗೆ ನಿನ್ನ ಮಗನಂಗೆ ಒಳ್ಳೆ ಜನ ಅದಕ್ಕೆ ಅವ್ಳಿಗೆ ದಂಡಂ ದಶಗುಣಂ ಅಂತ ಅಲ್ಲೊಂದು ಬೊಂಬೆ ಮಾಡಿ ನನ್ನ ಹತ್ರ ಒಂದು ಬೊಂಬೆ ಇಟ್ಕೊಂಬಂದಿದ್ದೀನಿ ಚುಚ್ಚುತ್ತೀನಿ ಪಿನ್ನುಗಳು ತಗೊಂಡು ಚುಚ್ಚಿದಾಗ ಇಲ್ಲಿ ಕೈ ಚುಚ್ಚಿದ್ರೆ ಅಲ್ಲಿ ಅವಳ ಕೈ ಬಿದ್ದೋತದೆ ಅಯ್ಯೋ ಹೋಗಿ ಮಾಟ ಮಂತ್ರ ಮಾಡೋರು ಮನೆಗೆ ಬಂದು ಸೇರ್ಕಣ ಏನು ಹಿಂಗೆ ಹೇಳ್ತಾಳೆ ಅಜ್ಜಿ ಭಗವಂತ ಲೇ ಅಮ್ಮಯ್ಯ ಬಾರ ಇಲ್ಲಿ ಏನಜ್ಜಿ ಏನು ಮಾಡಿದ್ದಿ ಅಡುಗೆ ಇದು ಇವಾಗ ಮಾಡ್ತೀನಿ ಅಜ್ಜಿ ಎಷ್ಟೊತ್ತು ಮಾಡಬೇಕು ಅರ್ಧ ಗಂಟೆ ಕುಕ್ಕರಾಗ ತರಕಾರಿ ಇಟ್ಬಿಟ್ಟು ಪಕ್ಕದಾಗ ಅನ್ನಕ್ಕೆ ಇಕ್ಕಿದ್ರೆ ಎಷ್ಟೊತ್ತು ಆಗಬೇಕು ಆಗ ಮಗು ಮ್ಯಾಗಿ ಬೇಕು ಅಂತ ಇದ್ಲವ ಅದಕ್ಕೆ ಮ್ಯಾಗಿ ಮಾಡಿಕೊಟ್ಟೆ ನಮ್ಮ ಅತ್ತೆ ತಿಂತಾಳೇನೋ ಅಂತ ಅಂದ್ಬಿಟ್ಟು ಕೊಟ್ಟರೆ ಅಮ್ಮನಿಗೆ ಇಷ್ಟ ಇಲ್ಲ ಅಂತೆ ಇವಾಗ ಹೋಗಿ ಮಾಡಿಬಿಡ್ತೀನಿ ಹೋಗು ಅಲ್ಲಿ ಅವರೆಕಾಯಿ ಮಾರ್ತಾವ್ರೆ 1-2 kg ತಂದ್ಕೊಡ್ತೀನಿ ಇವಾಗ ಏನೇನು ತರಕಾರಿ ಅದೆಲ್ಲ ಅದನ್ನೆಲ್ಲ ಹಾಕಿ ಸಾರು ಗಟ್ಟಿಗೆ ಮಾಡಿ ಅನ್ನ ಮಾಡಿ 1-2 ಮುದ್ದೆ ಇಟ್ಟು ತೋರಿಸೋಗು ಅಳ್ಕೊಂದು ಮುದ್ದೆ ನನ್ಕೊಂದು ಮುದ್ದೆ ಸರಿನಾ ಅಜ್ಜಿ ಸರಿ ಆಯ್ತು ಏನಾದರೂ ಬೇಕಂತ ಕೇಳಜ್ಜಿ ಮಾಡ್ಕೊಡ್ತೀನಿ ಅಯ್ಯೋ ಪಾಪ ಎಷ್ಟು ಒಳ್ಳೆ ಹುಡುಗಿ ನೋಡು ಕೇಳ್ತೀನಿ ಹೋಗಮ್ಮ ಹೋಗು ಮಾಡೋಗು ಆಯ್ತು ಅಜ್ಜಿ ಸರಿ ಅಜ್ಜಿ
ಪಕ್ಕದೂರ್ಗೆ ಬಂದಿದ್ನಮ್ಮ. ನಿಮ್ಮ ಯಜಮಾನು ಫೋನ್ ಮಾಡಿದ್ನು ಬಾ ದೊಡಮ್ಮ ಮದುವೆಗ ಅಂತ. ಹಿಂಗೆ ಬರೋಕ್ಕಾಗಿಲ್ಲ. ಮೊನ್ನೆ ಮದುವೆ ಆಗಿತ್ತಂತೆ ಪಕ್ಕದೂರಾಗ. ಪಾಪ ಆ ಸೊಸೆ ಬಲೆ ಕಾಟ ಕೊಡ್ತಾಳಂತೆ. ಹ್ಞೂ, ಸಣ್ಣ ಪುಟ್ಟಕ್ಕೆಲ್ಲ ಜಗಳಕ್ಕೋತಾಳಂತೆ. ಅದಕ್ಕೆ ಅವಳಿಗೆ ಸರಿಯಾಗಿ ಮಾಡಿಬಿಟ್ಟು ಬಂದಿದ್ದೀನಿ. ಏನೋ ಅವ್ರ ಅಮ್ಮಂದು ಬಲೆ ಆರ್ಭಟ ಅಂತೆ ಆ ಹುಡುಗಿಯವ್ರ ಅಮ್ಮಂದು. ಅವ್ರ ಅಮ್ಮನ್ಗೂ ಮಾಡ್ತೀನಿ, ಬಿಡಲ್ಲ ಅವ್ರ ಅಮ್ಮನೂ. ಹಂಗೆಲ್ಲ ಮಾಡ್ಕೊಡ್ತಿ ತಪ್ಪಲ್ಲ ಅಜ್ಜಿ? ತಪ್ಪೇ. ಮದುವೆ ಮಾಡ್ಕೊಂಡು ಬಂದಮೇಲೆ ಅದೇ ಅವಳ ಮನೆ. ಅಲ್ಲಿರೋರೇ ಅವಳಿಗೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲನೂ. ಹಂಗೆ ಭಾವಿಸ್ಬೇಕಮ್ಮ, ಹಂಗೆಲ್ಲ ಮಾಡಬಾರ್ದು. ಹ್ಞೂ ಅದೇ ಅಜ್ಜಿ. ಸರಿ ಅಜ್ಜಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಹೋಗಮ್ಮ, ಹೋಗು ಮಾಡೋಗು. ಮುಂದುವರಿಯುವುದು.